ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. Hello children, welcome to 4th standard English class. Today we are going to learn about Unit 5 Hobbies. In that, first we are going to learn about poem My Hobby. Children, during this pandemic, you are learning through online classes, isn't it? ನೀವೀಗ ಮನೆಯಲ್ಲಿದ್ದೀರಲ್ಲ, ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾ ಇದ್ದೀರಾ ಮಕ್ಕಳ? ಏನು ಮಾಡ್ತಿದ್ದೀರಾ? ಆಟ ಆಡ್ತಾ ಇದ್ದೀರಾ? ದೆನ್ ವಾಟ್ ಎಲ್ಸ್? ಎಸ್, ಓದ್ತಾ ಇದ್ದೀರಾ, ಬರಿತಾ ಇದ್ದೀರಾ. ಏನು ಆಟ ಆಡ್ತಾ ಇದ್ದೀರಾ? ಕೇರಮ್, ಚೆಸ್, ಮತ್ತು ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್. ಆಮೇಲೆ ವೆರಿ ಗುಡ್. ಮತ್ತು ಅದು ಬಿಟ್ಟು ಬೇರೆ ಏನು ಮಾಡ್ತಿದ್ದೀರಾ? ನಿಮ್ಮ ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದೀರಾ? ವೆರಿ ಗುಡ್. ಪೇಂಟಿಂಗ್, ಡ್ರಾಯಿಂಗ್. ವೆರಿ ಗುಡ್. ಯು ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, isn't it? Here are few people. They are introducing themselves. See here. This girl, she is introducing herself. I am Neelu. I like singing. Singing is my hobby. Okay, here. He is Ravi. See what he is saying? I am Ravi. I like painting. Painting is my hobby. And see here. I am Rahul. I like taking photos. Photography is my hobby. And see here. She is Sheena. I am Sheena. I like dancing. Dancing is my hobby. And see here. She is Amreen. Who is she? Amreen. See what she is saying? I am Amreen. I like playing chess. Playing chess is my hobby. See here, one more boy. I am Krishna. I like collecting stamps. Collecting stamps is my hobby. See here, this boy, what is saying? I am Sahil. I like cricket. Cricket is my hobby. All these children, they are saying they are enjoying all these things: photography, painting, dancing, singing, playing cricket or watching cricket, isn't it? When are they going to do all these things, children? ಯಾವಾಗ ಮಾಡ್ತಾರೆ ಇದನ್ನೆಲ್ಲ ಅವರು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡ್ತಾರಾ? ಇಲ್ಲ. ಯಾವಾಗ ಮಾಡ್ತಾರೆ? ಫ್ರೀ ಟೈಮಲ್ಲಿ. ಯಾವಾಗ ಮಾಡ್ತಾರೆ? ಫ್ರೀ ಟೈಮ್. ಎಸ್. ಅವರು ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಹಾಬಿ. ಹಾಬಿ ಅಂದರೆ ಹಾಗಾದರೆ ಏನು? ಎಸ್, ಶಲ್ ವಿ ಸಿ? ಆ್ಯನ್ ಆಕ್ಟಿವಿಟಿ ಡನ್ ರೆಗ್ಯುಲರ್ಲಿ ಇನ್ ಒನ್ಸ್ ಲೀಜರ್ ಟೈಮ್ ಫಾರ್ ಪ್ಲೆಜರ್ ಈಸ್ ಕಾಲ್ಡ್ ಹಾಬಿ. ಅಂತಂದರೆ ಏನು? ಬಿಡುವಿನ ಸಮಯದಲ್ಲಿ ಸಂತೋಷಕ್ಕಾಗಿ ಮಾಡುವಂಥ ಆ್ಯಕ್ಟಿವಿಟಿನ ನಾವು ಹಾಬಿ ಅಂತ ಕರಿತೀವಿ, ಚಟುವಟಿಕೆನ. ನೀವು ಬಿಡುವಿನ ಸಮಯದಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತೀರಾ ಮಕ್ಕಳ? ಆಗಲೇ ಹೇಳಿದ್ರಲ್ವ ನೀವು, ಆಟ ಆಡ್ತೀರಾ, ಕೇರಮ್ ಮಾಡ್ತೀರಾ, ಚೆಸ್ ಆಡ್ತೀರಾ, ಹೌದಲ್ವಾ? ಡ್ರಾಯಿಂಗ್ ಮಾಡ್ತೀರಾ, ಪೇಂಟಿಂಗ್ ಮಾಡ್ತೀರಾ, ಹೌದಲ್ವಾ? ಹಾಡು ಹೇಳ್ತೀರಾ, ಡ್ಯಾನ್ಸ್ ಮಾಡ್ತೀರಾ. ಇದೆಲ್ಲ ನಿಮಗೆ ತುಂಬ ಇಷ್ಟವಾಗಿರುವಂತಹ ಕೆಲಸ, ಹೌದಲ್ವಾ? ಇದೆಲ್ಲ ನಿಮಗೆ ಖುಷಿ ಕೊಡುವಂತಹದ್ದು ಸಂಗತಿಗಳು, ಹೌದಲ್ವಾ? ಇದನ್ನೆಲ್ಲನ ನಾವು ಏನಂತ ಕರಿತೀವಿ? ಹಾಬಿ. ಏನಂತ ಕರಿತೀವಿ? ಹಾಬಿ. ನಾ ಈಗ ತಾನೇ ಹೇಳಿದೆ, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೈ ಹಾಬಿ poem. Before going to poem, shall we learn few new words? See here. What is this? Yes, this is beautiful painting of some cartoon, isn't it? Yes, see here. What do we call this one as? Sketch. What do you call this one as? Sketch. What do you mean by sketch? Draw. ಬರೆಯೋದು, ಚಿತ್ರ ಬಿಡಿಸೋದು. Shall we make a sentence for this one? Rakesh sketches cartoon very beautifully.
ರಾಕೇಶ್ ಸ್ಕೆಚಸ್ ಕಾರ್ಟೂನ್ ವೆರಿ ಬ್ಯೂಟಿಫುಲಿ. ಚೆನ್ನಾಗಿದೆಯಾ ಇದು ಡ್ರಾಯಿಂಗು? ಹೌದು, ರಾಕೇಶು ತುಂಬ ಚೆನ್ನಾಗಿ ಕಾರ್ಟೂನ್ನ ಬಿಡಿಸೋದು ಅವನ ಹಾಬಿ ಅದು. ಓಕೆ, ಶಾಲ್ ವಿ ಗೋ ಫಾರ್ ಸೆಕೆಂಡ್ ಒನ್? ಸಿ ಹಿಯರ್, ವಾಟ್ ಈಸ್ ದಿಸ್? ಎಸ್, ಬ್ಯೂಟಿಫುಲ್ ಪಿಕ್ಚರ್ ಆಫ್ ಅ girl. What is she doing? Yes, she is smiling, isn't it? How is the smile? Very attractive. Yes, see here. Enchanting. What is this? Enchanting. Very pleasant or attractive. How is the smile of the girl? Yes, it's very pleasant. It's very attractive. Shall we make a sentence for this one? Himani have an enchanting smile. Himani have an enchanting smile. ಏನು ಎನ್ಚಾಂಟಿಂಗ್ ಅಂತಂದರೆ? ಎಸ್, ಆಕರ್ಷಣೆ ಮಾಡುವಂತಹ, ತುಂಬ ಚೆನ್ನಾಗಿರುವಂತಹ ಅದು ಸ್ಮೈಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಶಲ್ ವಿ ಗೋ ಫಾರ್ ದ ಥರ್ಡ್ ಒನ್? ಚೆರಿಶ್ಡ್. ಚೆರಿಶ್ಡ್, ವಾಟ್ ಯು ಮೀನ್ ಬೈ ಚೆರಿಶ್ಡ್? ಎಸ್, ಡಿಸೈರ್ಡ್. ಡಿಸೈರ್ಡ್ ಹಂಗಂದ್ರೆ ಏನರ್ಥ? ಆಸೆ ಪಡೋದು, ಇಷ್ಟಪಡೋದು, ನಮ್ಮ ಆಸೆಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು. ಓಕೆ, ಸಿ ಹಿಯರ್, ಶಲ್ ವಿ ಮೇಕ್ ಅ ಸೆಂಟೆನ್ಸ್ ಫಾರ್ ದಿಸ್ ಒನ್? ಎಸ್, ದ ಕಪ್ ಈಸ್ ಅ ಚೆರಿಶ್ಡ್ ಟ್ರೋಫಿ ಆಫ್ ದ ಕಂಪನಿ. ವಾಟ್ ಈಸ್ ದಿಸ್? ಎಸ್, ಟ್ರೋಫಿ. ಇದನ್ನು ಯಾವಾಗ ಕೊಡ್ತಾರೆ? ಆಟದಲ್ಲಿ ಗೆದ್ದಾಗ. ವೆರಿ ಗುಡ್. ಯಾವುದಾದ್ರೂ ಒಂದು ಕಾಂಪಿಟೇಷನಲ್ಲಿ ಗೆದ್ದಾಗ ನಮಗೆ ಟ್ರೋಫಿ ಕೊಡ್ತಾರೆ, ಹೌದಲ್ವಾ? The cup is a cherished trophy of the company. Shall we go for the next one? See here. How is the scene here? What can you see here? Yes, beautiful picture of a sea, isn't it? See, sunrise. Isn't it? Beautiful picture of a sunrise. Have you seen sunrise, children? ನೋಡಿದಿರಾ ಸೂರ್ಯ ಹುಟ್ಟೋದನ್ನ? ಹೌದು. ಇಲ್ಲಿ ಸಮುದ್ರ ಹೇಗಿದೆ? ಎಸ್, ಶಾಂತವಾಗಿದೆ. ಅಲೆಗಳು ಜಾಸ್ತಿ ಇಲ್ಲ ಅಲ್ವಾ ಅಲ್ಲಿ? ಎಸ್, ನೋಡಿ ಈಗ. ಸೆರೀನ್. ವಾಟ್ ಈಸ್ ದಿಸ್? ಸೆರೀನ್. ಸೆರೀನ್ ಅಂದ್ರೆ ಏನು? ಕಾಮ್. ಕಾಮ್ ಅಂದ್ರೆ ಏನು? ಪ್ರಶಾಂತವಾಗಿರೋದು, ತುಂಬ ಅಲೆಗಳಿಲ್ಲದೆ ಇರೋಂಥದ್ದು, ತುಂಬ ಗಲಾಟೆ ಇಲ್ಲದೆ ಇರೋಂಥದ್ದು, ಪ್ರಶಾಂತವಾಗಿ ಶಾಂತವಾಗಿರೋಂಥದ್ದನ್ನು ನಾವು ಸೆರೀನ್ ಅಂತ ಕರಿತೀವಿ. ಶಾಲ್ ವಿ ಮೇಕ್ ಅ ಸೆಂಟೆನ್ಸ್? See here, the sunrise looks beautiful in serene sea. The sunrise looks beautiful in serene sea. ತುಂಬ ಪ್ರಶಾಂತವಾದ ಸಮುದ್ರದಲ್ಲಿ ಸನ್ರೈಸ್ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. Shall we sing the poem first? Okay, open your book, children. Open your book. Okay, which poem did I say? My hobby. Shall we sing? My hobby. Who has written this one? Yes, anonymous. What do you mean by anonymous? ಏನು ಅನಾನಿಮಸ್ ಅಂತಂದರೆ? ಎಸ್, ಹೆಸರಿಲ್ಲದ, ಅಂದರೆ ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಅನಾನಿಮಸ್ ಅಂತ ಹೇಳ್ತೀವಿ. ಓಕೆ, shall we sing the poem now? The sky is as blue as the heaven. The crowd nowhere to be found. The sky is as blue as the heavens. The crowd nowhere to be found. The birds are happy singing. Oh, what an enchanting sound. The birds are happy singing. Oh, what an enchanting sound. No one knows why I do this. Why I sit as careless away. No one knows why I do this. Why I sit as carelessly away. This sketching is my hobby. This world of beauty is where I play. This sketching is my hobby. This world of beauty is where I play. So now I lie here drawing. Oh, what a beautiful scene. So now I lie here drawing. Oh, what a beautiful scene. This world is my cherished love. So peaceful, so serene.
This world is my cherished love, so peaceful, so serene. Did you enjoy the poem, children? Shall I explain it? The sky is as blue as the heavens. Sky ಅಂದ್ರೆ ಏನು ಮಕ್ಕಳ? ಎಸ್, ಆಕಾಶ. ಸ್ಕೈ ಅಂದ್ರೆ ಏನು? ಆಕಾಶ. ಹೆವೆನ್ ಅಂದ್ರೆ ಏನು? ಸ್ವರ್ಗ. ಸ್ಕೈ ಅಂದರೆ ಆಕಾಶ, ಹೆವೆನ್ ಅಂದರೆ ಸ್ವರ್ಗ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ದ ಸ್ಕೈ ಈಸ್ ಆಸ್ ಬ್ಲೂ ಆಸ್ ದ ಹೆವೆನ್. ಅದು ಹೇಗೆ ಬ್ಯೂಟಿಫುಲ್ ಆಗಿರುತ್ತೆ ಅಂತಂದರೆ ಸ್ವರ್ಗದ ಹಾಗೆ ಬ್ಯೂಟಿಫುಲ್ ಆಗಿದೆ, ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದ ಕ್ರೌಡ್ ನೋವೇರ್ ಟು ಬಿ ಫೌಂಡ್. ಕ್ರೌಡ್ ಅಂದರೆ ಏನು? ಕ್ರೌಡ್ ಅಂದರೆ ಏನು? ಗ್ರೂಪ್ ಆಫ್ ಪೀಪಲ್, ತುಂಬ ಜನ ಜಾಸ್ತಿ ಇರುವಂತಹ ಸ್ಥಳ, ಅದನ್ನು ಕ್ರೌಡ್ ಅಂತ ಹೇಳ್ತಾರೆ. ನೋ ವೇರ್ ಟು ಬಿ ಫೌಂಡ್. ಫೌಂಡ್ ಅಂದರೆ ಕಾಣಿಸೋದು. ಇಲ್ಲಿ ಜನಜಂಗುಳಿ ಕಾಣಿಸ್ತಾ ಇಲ್ಲ ಎಲ್ಲೂನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಜನ ಇಲ್ಲದೆ ಇರೋಂತಹ ಸ್ಥಳ. ದ ಬರ್ಡ್ಸ್ ಆರ್ ಹ್ಯಾಪಿ ಸಿಂಗಿಂಗ್. ಇಲ್ಲಿ ಬರ್ಡ್ಸ್ ಅಂದರೆ ಏನು ಮಕ್ಕಳ? ಎಸ್, ಪಕ್ಷಿಗಳು. ಏನು ಮಾಡ್ತಾ ಇದ್ದಾವಂತಲ್ಲಿ? ಹ್ಯಾಪಿ ಸಿಂಗಿಂಗ್, ಸಂತೋಷವಾಗಿ ಹಾಡು ಹೇಳ್ತಾ ಇದ್ದಾವೆ. ಓ ವಾಟ್ ಆ್ಯನ್ ಎನ್ಚಾಂಟಿಂಗ್ ಸೌಂಡ್. ಎನ್ಚಾಂಟಿಂಗ್ ಅಂದರೆ ಆಗಲೇ ಏನಂತ ಹೇಳಿದೆ ಮಕ್ಕಳ ನಾನು? ಎಸ್, ಅಟ್ರಾಕ್ಟಿವ್, ತುಂಬ ಕೇಳೋದಕ್ಕೆ ಹಿತವಾಗಿರೋಂಥದ್ದು ಅಂತ ಸೌಂಡು. ಯಾವುದು ಇಲ್ಲಿ ತುಂಬ ಎನ್ಚಾಂಟಿಂಗ್ ಸೌಂಡ್? ಎಸ್, ಬರ್ಡ್ಸ್ ಹ್ಯಾಪಿ ಸಿಂಗಿಂಗ್. ಪಕ್ಷಿಗಳು ಚಿಲಿಪಿಲಿಗುಡುವಂಥ ಶಬ್ದ ಇಲ್ಲಿ ತುಂಬ ಚೆನ್ನಾಗಿದೆ ಕೇಳಿಸ್ಕೊಳ್ಳೋದಕ್ಕೆ. ನೋ ಒನ್ ನೋಸ್ ವೈ ಐ ಡೂ ದಿಸ್. ನೋ ಒನ್ ನೋಸ್ ಅಂದ್ರೇನು? ಯಾರಿಗೂ ಗೊತ್ತಿಲ್ಲ. ವೈ ಐ ಡೂ ದಿಸ್, ನಾನು ಯಾಕೆ ಇದನ್ನು ಮಾಡ್ತೀನಿ ಅಂತ. ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕವಿ? ವೈ ಐ ಸಿಟ್ ಅವರ್ಸ್ ಕೇರ್ಲೆಸ್ಲಿ ಅವೇ ಅಂತಂದರೆ ಗಂಟೆಗಳ ಕಾಲ ನಾನು ಯಾಕೆ ಆ ಥರ ಕೂತ್ಕೊಳ್ತೀನಿ ಸುಮ್ಮನೆ ಅಂತ ಯಾರಿಗೂ ಗೊತ್ತಿಲ್ಲ. ದಿಸ್ ಸ್ಕೆಚಿಂಗ್ ಈಸ್ ಮೈ ಹಾಬಿ. ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರಂತ ಇವರು? ಸ್ಕೆಚಿಂಗ್. ಏನು ಸ್ಕೆಚಿಂಗ್ ಅಂತಂದರೆ ಅರ್ಥ? ಆಗಲೇ ಹೇಳಿದೆ ನಾನು. ಏನು ಸ್ಕೆಚಿಂಗ್ ಅಂದರೆ? ಎಸ್, ಡ್ರಾಯಿಂಗ್ ಮಾಡೋದು, ಪೇಂಟಿಂಗ್ ಮಾಡೋಂಥದ್ದು. ಅದು ಏನಂತೆ ಅವ್ರದ್ದು? ಹಾಬಿ. ಏನು ಅವ್ರದ್ದು? ಹಾಬಿ. ಏನು ಹಾಬಿ ಅಂತಂದರೆ ನಾನು ಹೇಳಿದೆ? ಎಸ್, ಲೀಜರ್ ಟೈಮಲ್ಲಿ ಮಾಡುವಂತಹ ಆ್ಯಕ್ಟಿವಿಟಿನ ನಾವು ಹಾಬಿ ಅಂತ ಕರಿತೀವಿ. ದಿಸ್ ವರ್ಲ್ಡ್ ಆಫ್ ಬ್ಯೂಟಿ ಈಸ್ ವೇರ್ ಐ ಪ್ಲೇ. ಇಲ್ಲಿ ಕವಿ ಆಟ ಆಡ್ತಾರಂಥ ಜಾಗ ಎಲ್ಲಿದೆಯಂತೆ? ಮಕ್ಕಳ ಜೊತೆ ಅವ್ರು ಆಟಾಡ್ತಾ ಇಲ್ಲ, ಬೇರೆ ಫ್ರೆಂಡ್ಸ್ಗಳ ಜೊತೆ ಅವ್ರು ಆಟಾಡ್ತಾ ಇಲ್ಲ. ಏನು ಮಾಡ್ತಾರಂತೆ? ವರ್ಲ್ಡ್ ಆಫ್ ಬ್ಯೂಟಿ ವೇರ್ ಐ ಪ್ಲೇ. ಇಲ್ಲಿ ಬ್ಯೂಟಿಫುಲ್ ನೇಚರ್ ಮಧ್ಯದಲ್ಲಿ ಅವರು ಆಟಾಡ್ತಾ ಇದ್ದಾರೆ. ಯಾವ ಥರ ಅದು ಆಟಾಡ್ತಾ ಇದ್ದಾರೆ ಅವರು? ಸ್ಕೆಚಿಂಗ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಸೊ ನಾವು ಐ ಲೈ ಹಿಯರ್ ಡ್ರಾಯಿಂಗ್. ಏನು ಮಾಡ್ತಾ ಇದ್ದಾರೆ ಅವರು? ಆ ನೇಚರಲ್ಲಿ, ಆ ಪ್ರಕೃತಿ ಸೌಂದರ್ಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಓ ವಾಟ್ ಅ ಬ್ಯೂಟಿಫುಲ್ ಸೀನ್. ಅವ್ರು ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆ ಆ ದೃಶ್ಯ, ತುಂಬ ಚೆನ್ನಾಗಿದೆ. ಏನಂತ, ಯಾವುದ್ಯಾವುದು ಬ್ಯೂಟಿಫುಲ್ ಸೀನ್ ಅಂತ ಅವ್ರು ಹೇಳಿದ್ದು? ಎಸ್, ನೀಲಿ ಆಕಾಶ, ಆಮೇಲೆ ಎಸ್ ಪಕ್ಷಿಗಳು ಚಿಲಿಪಿಲಿಗೊಡುವಂಥ ಶಬ್ದ, ಮತ್ತು ಕಾಮಾಗಿದೆ, ಅಲ್ಲಿ ಪ್ರಶಾಂತವಾಗಿದೆ, ಅಲ್ಲೇನೂ ಜನ ಇಲ್ಲ, ಯಾರೂ ಇಲ್ಲ, ಸೈಲೆಂಟ್ ಆಗಿರೋಂಥ ಸ್ಥಳ, ಹೌದಲ್ವಾ? ಅದು ಬ್ಯೂಟಿಫುಲ್ ಸೀನ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ವರ್ಲ್ಡ್ ಈಸ್ ಮೈ ಚೆರಿಷ್ಡ್ ಲವ್. ಚೆರಿಷ್ಡ್ ಅಂತಂದರೆ ಏನಂತ ಹೇಳಿದೆ ಆಗಲೇ ನಾನು? ಡಿಸೈರ್ ಅಂದರೆ ಆಸೆ ಪಡುವಂತಹ ಸ್ಥಳ, ನನ್ನ ಪ್ರೀತಿಯ ಸ್ಥಳ. ಯಾವುದಂತೆ? ದಿಸ್ ವರ್ಲ್ಡ್. ಕವಿ ಯಾವುದನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ? ಪ್ರಪಂಚವನ್ನು, ಈ ಬ್ಯೂಟಿಫುಲ್ ನೇಚರ್ನ ಅವರು ಇಷ್ಟಪಡ್ತಾ ಇದ್ದಾರೆ. ಯಾಕೆ ಅಂತೆ? ಸೋ ಪೀಸ್ಫುಲ್, ಸೋ ಸೆರೀನ್. ಅದು ತುಂಬ ಪ್ರಶಾಂತವಾಗಿ, ಶಾಂತವಾಗಿ ಇದೆ, ಅದಕ್ಕೋಸ್ಕರ ಅದನ್ನು ತುಂಬ ಇಷ್ಟಪಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಪೊಯಮ್ ಚಿಲ್ಡ್ರನ್? ಓಕೆ, ಐ ವಿಲ್ ಶೋ ಯು ಪಿಕ್ಚರ್ ನೌ. ಜಸ್ಟ್ ಸಿ ಹೌ ದ poet is enjoying this scene. See here. Where is the poet? What is the poet doing? Yes, drawing, sketching, isn't it? See, so many beautiful birds are flying. Blue sky. Can you see here? Can you see anybody over here? No, nobody is there. It's fully empty place. ಅಲ್ವಾ? ತುಂಬ ಖಾಲಿಯಾದಂಥ ಸ್ಥಳ, ಪ್ರಶಾಂತವಾಗಿರುವಂತಹ ಸ್ಥಳ. ಅಂಥ ಜಾಗದಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ? ಕೂತ್ಕೊಂಡು ಪೇಂಟಿಂಗ್ನ
ಮಾಡ್ತಾ ಇದ್ದಾರೆ. ಡಿಡ್ ಯು ಎಂಜಾಯ್ ದ ಸೀನ್ ಚಿಲ್ಡ್ರನ್? ಎಸ್. Shall I ask you a few questions now? See here. Answer the following questions. Two things are compared. What are they? ಪದ್ಯದಲ್ಲಿ ಯಾವುದೋ ಟೂ ಥಿಂಗ್ಸ್ನ ಕಂಪೇರ್ ಮಾಡಿದ್ದಾರೆ. ಯಾವುದದು ಅಂತ ಕೇಳ್ತಾ ಇದ್ದಾರೆ. ಯಾವುದು? ನಾನು ಪದ್ಯದ ಮೊದಲನೇ ಲೈನಲ್ಲೇ ಹೇಳಿದ್ದೆ ನಾನು. ಯಾವುದನ್ನು ಕಂಪೇರ್ ಮಾಡಿದ್ದಾರೆ? ಎಸ್. ದ ಸ್ಕೈ ಆ್ಯಂಡ್ ದ ಹೆವೆನ್ ಆರ್ ಕಂಪೇರ್ಡ್ ಇನ್ ದಿಸ್ ಪೋಯಮ್. ಆಕಾಶ ಮತ್ತು ಸ್ವರ್ಗವನ್ನು ಈ ಪದ್ಯದಲ್ಲಿ ಕಂಪೇರ್ ಮಾಡಿದ್ದಾರೆ. ಹೌದಲ್ವಾ? ಎಸ್. ಕ್ಯಾನ್ ಯು ರೈಟ್ ಇಟ್ ಡೌನ್? ಎಸ್. ಐ ವಿಲ್ ಗಿವ್ ಯು ಸಮ್ ಟೈಮ್. ಜಸ್ಟ್ ಕಾಪಿ ಇಟ್ ಡೌನ್. ವಾಟ್ ಈಸ್ ದ ಸೆಕೆಂಡ್ ಕ್ವಶನ್? ವಾಟ್ ಈಸ್ ದ ಎನ್ಚಾಂಟಿಂಗ್ ಸೌಂಡ್? ಎನ್ಚಾಂಟಿಂಗ್ ಅಂದರೆ ಆಗಲೇ ಏನಂತ ಹೇಳಿದೆ ನಾನು? ಎಸ್, ಅಟ್ರಾಕ್ಟಿವ್, ತುಂಬ ಕೇಳಿಸ್ಕೊಳಕ್ಕೆ ಹಿತವಾಗಿರುವಂಥ ಶಬ್ದ. ಯಾವುದು ಇಲ್ಲಿ? ವೆರಿ ಗುಡ್, ಪಕ್ಷಿಗಳ ಶಬ್ದ. ಹೌದಲ್ವಾ? ದ ಸೌಂಡ್ ಆಫ್ ಬರ್ಡ್ಸ್ ಸಿಂಗಿಂಗ್ ಈಸ್ ವೆರಿ ಎನ್ಚಾಂಟಿಂಗ್. ಪಕ್ಷಿಗಳು ಚಿಲಿಪಿಲಿಗುಡುವಂಥ ಶಬ್ದ, ಹಾಡುವಂಥ ಶಬ್ದ ಬಹಳ ಎನ್ಚಾಂಟಿಂಗ್. ಎನ್ಚಾಂಟಿಂಗ್ ಅಂದ್ರೇನು? ಅಟ್ರಾಕ್ಟಿವ್ ಆಗಿದೆ, ಹಿತವಾಗಿದೆ. ಓಕೆ, ಕಾಪಿ ಇಟ್ ಡೌನ್ ಚಿಲ್ಡ್ರನ್. ಕಾಪಿ ಇಟ್. ಥರ್ಡ್ ಒನ್, ವಾಟ್ ಈಸ್ ದ ಹಾಬಿ ಆಫ್ ದ ಸ್ಪೀಕರ್? ಇಲ್ಲಿ ಪೊಯೆಟ್ದು ಹಾಬಿ ಏನು ಅಂತ ಹೇಳಿದ್ದಾರೆ. ಸ್ಪೀಕರ್ ಅಂದರೆ ಏನು ಇಲ್ಲಿ? ಎಸ್, ಪದ್ಯವನ್ನು ಯಾರು ಇಲ್ಲಿ ಮಾತಾಡ್ತಾ ಇರೋದು ಪದ್ಯದಲ್ಲಿ? ಪದ್ಯ ಬರೆದಿರೋರು. ಹೌದಲ್ವಾ? ಹೆಸರು ಯಾರ್ದು ಅಂತ ಗೊತ್ತಿಲ್ಲ, ಸ್ಪೀಕರ್ ಅಂತ ಅದಕ್ಕೆ ಕೊಟ್ಟಿದ್ದಾರೆ. ಅವ್ರದ್ದು ಹಾಬಿ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಸ್ಕೆಚಿಂಗ್ ಈಸ್ ದ ಹಾಬಿ ಆಫ್ ದ ಸ್ಪೀಕರ್. ಸ್ಕೆಚಿಂಗ್ ಅಂದರೆ ಏನು? ಡ್ರಾಯಿಂಗ್ ಮಾಡೋಂಥದ್ದು ಸ್ಪೀಕರ್ದು ಹಾಬಿ. ಓಕೆ, ಆರ್ ಯು ರೈಟಿಂಗ್? ಓಕೆ, ಕಾಪಿ ಇಟ್ ಚಿಲ್ಡ್ರನ್. See the fourth one. The speaker says he sits carelessly away because. ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ, ಅನೇಕ ಗಂಟೆಗಳು ನಾನು ಸುಮ್ಮನೆ ಕೂತ್ಕೊಳ್ತೀನಿ. ಯಾಕಂತೆ? ಹೀ ಈಸ್ ಲೇಜಿ. ಅವರು ಸೋಮಾರಿಯಾಗಿದ್ರಾ? ಹೀ ಲವ್ಸ್ ನೇಚರ್. ಅವರು ಪ್ರಕೃತಿನ ತುಂಬ ಇಷ್ಟಪಡ್ತಾ ಇದ್ರು. ಹೀ ಹೇಟ್ಸ್ ಕ್ರೌಡ್ಸ್. ಅವರು ಜನರ ಗುಂಪನ್ನು ದ್ವೇಷ ಮಾಡ್ತಿದ್ರು. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಚೂಸ್ ದ ರೈಟ್ ಆನ್ಸರ್. ನೀವು ಇದರಲ್ಲಿ ಕರೆಕ್ಟ್ ಆಗಿರೋಂಥದ್ದು ಯಾವುದು ಅಂತ ಹೇಳಬೇಕು. ಯಾವುದು? ಅವರು ಲೇಜಿಯಾಗಿದ್ರು ಅಂತ ಒಂದಿದೆ, ಅವರು ಪ್ರಕೃತಿನ ಇಷ್ಟಪಡ್ತಿದ್ರು ಅಂತ ಒಂದಿದೆ, ಜನರ ಗುಂಪನ್ನು ಹೇಟ್ ಮಾಡ್ತಿದ್ರು ಅಂತ ಇದೆ. ಯಾವುದು? ವೆರಿ ಗುಡ್. ಹೀ ಲವ್ಸ್ ನೇಚರ್. ಅವರು ಪ್ರಕೃತಿನ ತುಂಬ ಇಷ್ಟಪಡ್ತಿದ್ರು. ಅದಕ್ಕೋಸ್ಕರ ಅವರು ಅಲ್ಲಿ ಪ್ರಕೃತಿ ಎಲ್ಲಿ ಖಾಲಿ ಇತ್ತು ಜಾಗ, ಎಲ್ಲಿ ಸೈಲೆಂಟ್ ಆಗಿತ್ತು ಅಂಥ ಜಾಗದಲ್ಲಿ ಹೋಗಿ ಅವರು ಕೂತ್ಕೊಳ್ತಾ ಇದ್ರು. ಶಲ್ ವಿ ಸಿ ದ ಫಿಫ್ತ್ ಒನ್? ದ ಸ್ಪೀಕರ್ ಸೇಸ್ ದ ವರ್ಲ್ಡ್ ಈಸ್ ಏನು? ಪೋಯಮಲ್ಲಿದೆ, ಇದನ್ನು ಹುಡುಕಿ ಹೇಳಬೇಕು. ಪ್ರಪಂಚ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೇಗಿದೆ ಅಂತೆ? ಎಸ್, ಪೀಸ್ಫುಲ್ ಆ್ಯಂಡ್ ಸೆರೀನ್. ಹೇಗಿದೆಯಂತೆ? ಪೀಸ್ಫುಲ್ ಆ್ಯಂಡ್ ಸೆರೀನ್. ಪೀಸ್ಫುಲ್ ಮತ್ತು ಸೆರೀನ್ ಅಂದ್ರೇನು? ಎಸ್, ಗಲಾಟೆ ಇಲ್ದಿರೋ ಹಾಗೆ ಪ್ರಶಾಂತವಾಗಿರೋ ಹಾಗಿದೆ ನಮ್ಮ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ. ಡಿಡ್ ಯು ಕಾಪಿ ಇಟ್ ಡೌನ್ ಚಿಲ್ಡ್ರನ್? ಡಿಡ್ ಯು ರೈಟ್ ಇಟ್ ಡೌನ್? ಓಕೆ, ಶಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಎಕ್ಸಸೈಸ್? ಸಿ ಹಿಯರ್. ಕಂಪ್ಲೀಟ್ ಈಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ದ ರೈಟ್ ವರ್ಡ್. These words are given in brackets but their spellings are jumbled. ಇಲ್ಲಿ ಕೊಟ್ಟಿರುವಂತಹ ಪದ ನೋಡ್ರಿ, ಬ್ರ್ಯಾಕೆಟಲ್ಲಿ ಇದು ಜಂಬಲ್ಡ್ ಆಗಿದೆ. ಜಂಬಲ್ಡ್ ಅಂದರೆ ಏನು? ಎಸ್, ಅದನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಅರೇಂಜ್ ಮಾಡಿಲ್ಲ. ಅದನ್ನು ನೀವು ಅರೇಂಜ್ ಮಾಡಿ ಬರಿಬೇಕು. ಸಿ ಹಿಯರ್. ದ ಇಂಕ್ ಈಸ್ ಆ್ಯಸ್ ರೆಡ್ ಆ್ಯಸ್. ಇಂಕ್ ನೀವು ಬರಿತೀರಲ್ವ, ಇಂಕು, ಹೌದು, ಅದು ಎಷ್ಟು ರೆಡ್ ಆಗಿದೆ ಅಂತ ಅಂದ್ಬಿಟ್ಟು ಯಾವುದಕ್ಕೆ ಹೋಲಿಸಿದ್ದಾರೆ ಇಲ್ಲಿ ನೋಡೋಣ. ವೆರಿ ಗುಡ್. ಸಿ ಹಿಯರ್, ವಾಟ್ ಈಸ್ ದ ಆನ್ಸರ್? ಬ್ಲಡ್. ನೋಡ್ರಿ ಇಲ್ಲಿ BLOOD. ಅದನ್ನು ಅರೇಂಜ್ ಮಾಡಿ ಬರೆದ್ರೆ ಏನಾಗುತ್ತೆ? ಬ್ಲಡ್. ಓಕೆ, ಸಿ ದಿಸ್ ಒನ್. ದ ಬರ್ಡ್ಸ್ ಆರ್ ಹ್ಯಾಪಿ ಡ್ಯಾಶ್. ಇಲ್ಲೇನು ಬರಿಬೇಕು ನೋಡ್ರಿ, ಇಲ್ಲಿ ಅಕ್ಷರಗಳು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿದೆ, ಹೌದಲ್ವಾ? ಅರೇಂಜ್ ಆಗಿಲ್ಲ. ನೀವು ಹೇಳಬೇಕದನ್ನ ಇವಾಗ. ದ ಬರ್ಡ್ಸ್ ಆರ್ ಹ್ಯಾಪಿ. ಪದ್ಯದಲ್ಲಿ ಓದಿದ್ರಲ್ವ ಇದನ್ನು?
ಬರ್ಡ್ಸ್ ಹ್ಯಾಪಿ ಏನು ಮಾಡ್ತಿದ್ವಲ್ಲ? ಎಸ್, ಸಿಂಗಿಂಗ್. ಏನಿದು? ಸಿಂಗಿಂಗ್. ವೆರಿ ಗುಡ್. ಇನ್ನು ಮಿಕ್ಕಿದ್ದನ್ನು ನೀವೇ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸಸೈಸಲ್ಲಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಯು ಹ್ಯಾವ್ ಟು ಡೂ ಬೈ ಯೋರ್ ಸೆಲ್ಫ್. ಓಕೆ, ವಿಲ್ ಯು ಡೂ ಇಟ್ ಬೈ ಯೋರ್ ಸೆಲ್ಫ್? ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಆ್ಯಂಡ್ ಶೋ ಟು ಯೋರ್ ಟೀಚರ್. Sketching is my dash. The letters are jumbled there. You have to arrange and write. ಅಲ್ಲಿ ಅಕ್ಷರಗಳು ಮಿಕ್ಸ್ ಆಗಿದೆ, ನೀವು ಅದನ್ನು ಅರೇಂಜ್ ಮಾಡಿ ಬರಿಬೇಕು. Will you write it down? Okay, shall we go for the next exercise? I'll say the words. You repeat after me, children. Short, shell, cheek, fish, stitch, catch, match, shoe, flesh, cherry, rich, rush, ship, chair, mesh, shine. Did you repeat after me? See here, there is an exercise in your textbook. Divide the words into 2 groups. The first group has words with sh sound and the second with ch sound. Write them in pots. ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಬೇರೆ ಬೇರೆ ಪಾಟ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಪದಗಳನ್ನು ವಿಂಗಡಿಸಿ ಬರಿಬೇಕು. ಯಾವ ಪದಗಳನ್ನ ವಿಂಗಡಿಸಿ ಬರಿಬೇಕು? ಎಸ್ ಎಚ್ ಅಂತ ಇದೆಯಲ್ವಾ? ಎಸ್ ಎಚ್ ಅಂತ ಇದ್ದರೆ ನಾನು ಆಗಲೇ ಏನಂತ ಹೇಳಿದೆ? ನಾನು ಹೇಳಿ, ಎಸ್ ಎಚ್ ಅಂತ ಇದ್ದಾಗ ಇದನ್ನು ಯಾವ ಥರ ಓದಿದೆ ನಾನು? ಶಾರ್ಟ್, ಶ ಅಲ್ವಾ? ನಾನು ಶ ಅಂತ ಹೇಳಿದೆ. ಇಲ್ಲಿ ನೋಡಿ, ಶೆಲ್, ಹೌದಲ್ವಾ? ಆದರೆ ಇಲ್ಲಿ ಸಿ ಹೆಚ್ ಅಂತ ಇದ್ದಾಗ ನಾನೆಂತ ಹೇಳಿದೆ? ಚೀಕ್, ಚ ಅಂತ ಬಂತಲ್ವಾ? ಹೌದು, ನೋಡ್ರಿ ಇನ್ನೊಂದು CHAIR. ಇಲ್ಲಿ ಏನಂತ ಹೇಳಿದೆ ನಾನು? ಚೇರ್, ಚ ಅಂತ ಸೌಂಡ್ ಬಂತು, ಹೌದಲ್ವಾ? ಅದೇ ಥರನೇ ಈಗ ನಿಮಗೆ ಕೊಟ್ಟಿರೋಂಥ ಪದಗಳನ್ನು ನೀವು ಈ 2 ಪಾಟಲ್ಲಿ ಸೆಪ್ರೇಟ್ ಮಾಡಿ ಡಿವೈಡ್ ಮಾಡಿ ಬರಿಬೇಕು. ಶಲ್ ವಿ ಡೂ? ಸಿ ಹಿಯರ್, ದ ವರ್ಡ್ಸ್ ಆರ್ ಹಿಯರ್. ಯು ಹ್ಯಾವ್ ಟು ಡಿವೈಡ್ ಆ್ಯಂಡ್ ರೈಟ್. ಶ ಸೌಂಡ್ ಶುಡ್ ಕಮ್ ಹಿಯರ್, ಚ ಸೌಂಡ್ ವರ್ಡ್ಸ್ ಶುಡ್ ಕಮ್ ಹಿಯರ್. ಮಾಡೋಣವಾ? 1-2 ಎಕ್ಸಾಂಪಲ್ ನಾನು ಕೊಡ್ತೀನಿ, ಮಿಕ್ಕಿದ ವರ್ಡ್ಸ್ನ ನೀವೇ ಮಾಡಬೇಕು. ಶಲ್ ವಿ ಸಿ? ಸಿ ಹಿಯರ್, ಎಸ್, ಶಾರ್ಟ್. ಏನಿದು? ಶಾರ್ಟ್, ಶ ಸೌಂಡ್ ಬರೋಂಥ ಪದಗಳನ್ನು ಇಲ್ಲಿ ಬರಿಬೇಕು. ಓಕೆ, ಆ್ಯಂಡ್ ಮ್ಯಾಚ್. ಮ್ಯಾಚ್ ನೋಡಿ, ಅಲ್ಲಿ CH ಅಂತ ಲಾಸ್ಟಲ್ಲಿ ಇದೆ ಅಲ್ವಾ? ಯಾವ ಥರ ನಾವು ಅದನ್ನು ಉಚ್ಚಾರಣೆ ಮಾಡ್ತೀವಿ? ಚ, ಮ್ಯಾಚ್, ಹೌದಲ್ವಾ? ಓಕೆ, ಶಲ್ ವಿ ಸಿ ದ ನೆಕ್ಸ್ಟ್ ಒನ್? ಸಿ ಹಿಯರ್, ಮೆಶ್. ಇಲ್ಲಿ SH ಬಂತಲ್ವಾ? SH ಅಂತ ಬಂದರೆ ಯಾವ ಥರ ನಾವು ಹೇಳ್ತೀವಿ? ಶ, ಹೌದಲ್ವಾ? ಮೆಶ್. ಓಕೆ, ನೆಕ್ಸ್ಟ್ ಒನ್, ಚೀಕ್. ಇದನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತೀವಿ ನಾವು? ಚೀಕ್, ಚ ಅಲ್ವಾ? ಚ ಸೌಂಡ್ ಬಂತಲ್ವಾ? ಅದೇ ಥರನೇ ಇಲ್ಲಿರುವಂಥ ಎಲ್ಲ ಪದಗಳನ್ನು ನೀವು 2 ಪಾಟಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅಲ್ಲಿ ಡಿವೈಡ್ ಮಾಡಿ ಬರಿಬೇಕು. ಯಾವ ಪದ ಈ ಕಡೆ ಬರುತ್ತೆ, ಯಾವ ಪದ ಆ ಕಡೆ ಬರುತ್ತೆ. ಶ ಸೌಂಡ್ ಬರೋಂಥದ್ದೆಲ್ಲ ಇಲ್ಲಿ ಬರಿಬೇಕು, ಚ ಸೌಂಡ್ ಬರೋಂಥದ್ದೆಲ್ಲ ಇಲ್ಲಿ ಬರಿಬೇಕು. ಬರಿತೀರಾ ಮಕ್ಕಳ? ಓಕೆ, ಶಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಒನ್? ಸಿ ಹಿಯರ್. Here I have written rhyming words. What do you mean by rhyming words, children? ಅದನ್ನು ಓದಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ರೈಮಿಂಗ್ ವರ್ಡ್ಸ್ ಅಂದರೆ ಏನು ಅಂತ. ಇದೇನಿದು? ಫ್ಲೆಶ್. ಏನಿದು? ಫ್ಲೆಶ್. ಸಿ ಹಿಯರ್, ರೈಮಿಂಗ್ ವರ್ಡ್ ಫಾರ್ ಫ್ಲೆಶ್ ಈಸ್ ಮೆಶ್. ಫ್ಲೆಶ್, ಮೆಶ್. ಇಲ್ಲಿ ಏನು ಒಂದೇ ಥರದ್ದು ಏನು ನೋಡಿದ್ರಿ ನೀವು? ಇಲ್ಲಿಗ ಒಂದೇ ಥರ ಉಚ್ಚಾರಣೆಯನ್ನು ನೋಡಿದ್ವಿ, ಹೌದಲ್ವಾ? ಫ್ಲೆಶ್. ಕೊನೆಯಲ್ಲಿ ಇಲ್ಲೇನಂತ ಸೌಂಡ್ ಬಂತು? ಶ ಅಂತ ಸೌಂಡ್ ಬಂತು. ಇಲ್ಲೇನಂತ ಸೌಂಡ್ ಬಂತು? ಶ, ಮೆಶ್, ಹೌದಲ್ವಾ? ಸಿ ಹಿಯರ್ ಚಿಲ್ಡ್ರನ್, ವಾಟ್ ಈಸ್ ದ
Same sound word for catch. Shall we see? Yes, it's match. ನೋಡಿ ಇಲ್ಲಿ, ಇಲ್ಲೂ ಚ ಅಂತ ಸೌಂಡ್ ಬಂತು, ಇಲ್ಲೂ ಚ ಅಂತ ಸೌಂಡ್ ಬಂತು. ಕ್ಯಾಚ್, ಮ್ಯಾಚ್. ಓಕೆ, shall we see the next one? See here. Rich, stitch. Rich, stitch. ಏನಂತ ಇಲ್ಲಿ ಸೌಂಡ್ ಬಂತು? ಚ. ಇಲ್ಲೇನಂತ ಸೌಂಡ್ ಬಂತು? ಚ. ಹೌದಲ್ವಾ? ಎರಡೂ ಒಂದೇ ಥರ ಶಬ್ದ ಕೇಳಿಸ್ತಾ ಇದೆ. ಹೌದಲ್ವಾ? ಇಂಥ ಪದಗಳನ್ನು ನಾವೇನಂತ ಕರಿತೀವಿ? ರೈಮಿಂಗ್ ವರ್ಡ್ಸ್. ರೈಮಿಂಗ್ ವರ್ಡ್ಸ್ ಏನಂತ ಕರಿತೀವಿ ನಾವು? ರೈಮಿಂಗ್ ವರ್ಡ್ಸ್. ಇಲ್ಲಿ ನೋಡಿ, ಶೆಲ್ ಅಂತ ಇದೆ ಅಲ್ವಾ? ಇದೇ ಥರ ಸೌಂಡ್ ಬರೋಂಥದ್ದು ಇನ್ನೊಂದು ಪದ ನೋಡೋಣ ನಾವಿಲ್ಲಿ. ಸಿ, ಬೆಲ್. ಶೆಲ್, ಬೆಲ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ನೋಡಿ ಇಲ್ಲಿ ಕೊನೆಯಲ್ಲಿ ಶಬ್ದ ಹೇಗಿದೆ? ಎಲ್, ಎಲ್. ಹೌದಲ್ವಾ? ಶೆಲ್, ಬೆಲ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಒಂದೇ ಥರ ಶಬ್ದ ಬರುವಂತಹ ಪದಗಳನ್ನು ಏನಂತ ಕರಿತೀವಿ ನಾವು? ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಈಗ ಪದ್ಯದಲ್ಲಿ, ಈಗ ನಾವು ಕಲ್ತ್ವಲ್ಲ ಪದ್ಯ, ಮೈ ಹಾಬಿ, ಅದರಲ್ಲಿ ಬರುವಂಥ ರೈಮಿಂಗ್ ವರ್ಡ್ಸ್ನ ನಾವು ಈಗ ಕಂಡುಹಿಡಿಯೋಣ. ಸಾಮಾನ್ಯವಾಗಿ ಮಕ್ಕಳ, ಪದ್ಯದ ಕೊನೆಯಲ್ಲಿ ಬರೋಂಥ ಪದಗಳು ಮಾತ್ರ ನಾವು ರೈಮಿಂಗ್ ವರ್ಡ್ಸ್ ಅಂತ ಮ್ಯಾಚ್ ಮಾಡಬೇಕಾಗತ್ತೆ. ಎಲ್ಲೆಲ್ಲೋ ಬರೋವಂಥದ್ದನ್ನೆಲ್ಲ ನಾವು ಮ್ಯಾಚ್ ಮಾಡಬಾರ್ದು. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್? ಕೊನೆಯಲ್ಲಿ ಬರೋವಂಥ ಪದಗಳು ಮೊದಲನೇ ಸಾಲಲ್ಲೋ, ಎರಡನೇ ಸಾಲಲ್ಲೋ, ಮೂರನೇ ಸಾಲಲ್ಲೋ, ನಾಲ್ಕನೇ ಸಾಲಲ್ಲೋ, ಆ ಥರ ಪದಗಳನ್ನು ಮಾತ್ರ, ಕೊನೆಯಲ್ಲಿ ಬರೋಂಥ ಪದಗಳನ್ನು ಮಾತ್ರ ನಾವು ರೈಮಿಂಗ್ ವರ್ಡ್ಸ್ ಆಗಿ ಹುಡುಕಿ ಅದನ್ನು ಮ್ಯಾಚ್ ಮಾಡಬೇಕು. ಓಕೆ, ಇಲ್ಲಿ ನಾನೇ ಮಾರ್ಕ್ ಮಾಡಿದ್ದೀನಿ ನೋಡಿ ಇಲ್ಲಿ. ವಾಟ್ ಈಸ್ ದಿಸ್? ಫೌಂಡ್. ಆ್ಯಂಡ್ ವಾಟ್ ಈಸ್ ದಿಸ್? ಸೌಂಡ್. ಎರಡು ಒಂದೇ ಥರ ಉಚ್ಚಾರಣೆ ಇದೆ. ಇದನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ ಪದ್ಯದಲ್ಲಿ. ನೆಕ್ಸ್ಟು ನೀವೇ ಮಾಡಬೇಕು. ಓಕೆ, ಸಿ ಹಿಯರ್, ಫೌಂಡ್ ಆ್ಯಂಡ್ ಸೌಂಡ್. ಇಲ್ಲಿ ರೈಮಿಂಗ್ ವರ್ಡ್ ಯಾವುದು ಈ ಪದ್ಯದಲ್ಲಿ, ಈ ಸಾಲಲ್ಲಿ? ಫೌಂಡ್ ಆ್ಯಂಡ್ ಸೌಂಡ್. ಓಕೆ, now see here children. Now you have to find out which are the rhyming words here. See here, what is this? Away. What is this? Hobby. And this one? Play. Drawing. Scene. Love. Serene. ಇಲ್ಲಿ ಕೊನೆಯಲ್ಲಿ ಬರೋಂಥ ಪದಗಳು ಯಾವುದು ಒಂದೇ ಥರ ಸೌಂಡ್ ಬರ್ತಾ ಇದೆ ಹೇಳಿ ನೋಡೋಣ. ಎಸ್, ವೆರಿ ಗುಡ್. ವಿಚ್ ಒನ್? ಅವೇ, ಪ್ಲೇ. ಡಿಡ್ ಯು ಮ್ಯಾಚ್? ಮ್ಯಾಚ್ ಮಾಡಿದ್ರೆ ನೀವು? ವೆರಿ ಗುಡ್. ಇನ್ನೂ ಒಂದು ಜೊತೆ ಪದ ಇದೆ, ಯಾವುದು ನೋಡಿ ಕರೆಕ್ಟಾಗಿ ಹೇಳಿ ನೋಡೋಣ. ನೋಡಿ ಇಲ್ಲಿ ಅವೇ, ಪ್ಲೇ ಆಯ್ತಲ್ವಾ? ಈಗ ಮೊದಲನೇ ಸಾಲದು ಮೂರನೇ ಲೈನ್ದು ಆಗಿದೆ ಅಂತಂದರೆ ನಾವು ಮತ್ತೆ ಹೇಗೆ ಹುಡುಕ್ಬೇಕು? ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಹುಡುಕ್ಬೇಕು. ಹೌದಲ್ವಾ? ಒಂದೇ ಥರ ಬರುತ್ತಾ ನೋಡಿ? ಹಾಬಿ, ಡ್ರಾಯಿಂಗ್ ಬರುತ್ತಾ? ನೋ, ಬರೋದಿಲ್ಲ. ಅವೆರಡು ಬರಲ್ಲ. ಈಗ ನೆಕ್ಸ್ಟ್ ಲೈನ್ ನೋಡೋಣ. ಸೀನ್, ಸೆರೀನ್ ಬರುತ್ತಲ್ವಾ? ಎಸ್, ಸೀನ್, ಸೆರೀನ್. ನೋಡಿ ಮ್ಯಾಚ್ ಆಗುತ್ತಾ? ಎಸ್, ಸೀನ್ ಆ್ಯಂಡ್ ಸೆರೀನ್. ಡಿಡ್ ಯು ಮ್ಯಾಚ್? ವೆರಿ ಗುಡ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಎಕ್ಸಸೈಸ್ ಇದೆ ಅದೇ ಥರದ್ದು. ಥಿಂಕ್ ಆಫ್ ಮೋರ್ ವರ್ಡ್ಸ್ ದಟ್ ರೈಮ್ ವಿತ್ ದ ವರ್ಡ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಒಂದನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಇನ್ನು ಮಿಕ್ಕಿದ್ದನ್ನು ಎರಡು ನೀವೇ ಬರಿಬೇಕು. ಸೌಂಡ್ಗೆ ಏನು ಬರೆದಿರಾಗಲೇ? ಫೌಂಡ್ ಬರೆದಿದ್ರಿ ಹೌದಲ್ವಾ? ಇನ್ನೂ ಎರಡು ಪದ ಕೊಟ್ಟಿದ್ದಾರೆ ನೋಡಿ, ರೌಂಡ್ ಆ್ಯಂಡ್ ಬೌಂಡ್. ಅದೇ ಥರನೇ ಪಾರ್ಕ್ ಆ್ಯಂಡ್ ನೆಸ್ಟ್ ಪದಕ್ಕೆ ನೀವು ಬರಿಬೇಕು. ವಿಲ್ ಯು ರೈಟ್? ವೆರಿ ಗುಡ್. ಯು ಹ್ಯಾವ್ ಟು ರೈಟ್ ಇಟ್ ಆ್ಯಂಡ್ ಶೋ ಟು ಯುವರ್ ಟೀಚರ್. Did you enjoy the poem, children? Okay, we'll meet in the next class. Until then, thank you. I am Anita Shobini from GMPS Batranpura, South to Bangalore.